ನಾನು ನಿಮ್ಮ ಹರ್ಷಿಕಾ ಪುಣಚ. 18ನೇ ಲೋಕಸಭೆ ಎಲೆಕ್ಷನ್ಸ್ ಇನ್ನೇನ್ ಬಂದೇ ಬಿಡ್ತು. ಭಾರತದಾದ್ಯಂತ ಇದೇ 19 ಏಪ್ರಿಲ್ ಇಂದ ಜೂನ್ 1ರವರೆಗೂ ಎಲೆಕ್ಷನ್ಸ್ ನಡೆಯುತ್ತೆ. ಈ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ 543 ಮೆಂಬರ್ಸ್ ನಾವು ಅಂದ್ರೆ ಜನಸಾಮಾನ್ಯರು ಪಾರ್ಲಿಮೆಂಟ್ ಕಳಿಸ್ತೀವಿ. ಈ 543 ಮೆಂಬರ್ಸ್ ರಿಸಲ್ಟ್ ಬರುತ್ತೆ ಜೂನ್ 4ಕ್ಕೆ. ಜೂನ್ 4ಕ್ಕೆ ನಮಗ್ ತಿಳಿಯುತ್ತೆ ನಮ್ಮ ಮುಂದಿನ ಪ್ರಧಾನಿ ಯಾರು, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ MP ಯಾರು ಅಂತ. ಇಷ್ಟು ಶಕ್ತಿ ನಮ್ ಕೈಯಲ್ಲಿದೆ. ಭಾರತದ ಪಾಪ್ಯುಲೇಷನ್ 1.4 ಬಿಲಿಯನ್ ಜನರಲ್ಲಿ 960 ಮಿಲಿಯನ್ ಜನರಿಗೆ ವೋಟ್ ಮಾಡುವಂತ ಎಲಿಜಿಬಿಲಿಟಿ ಇದೆ. ಆದ್ರೆ ಅಷ್ಟು ಜನ ವೋಟ್ ಮಾಡಕ್ಕೆ ಬರಲ್ಲ. ನಿಮ್ಮ ಒಂದು ವೋಟ್ ಇಂದ ಒಬ್ಬ ಉನ್ನತ ವ್ಯಕ್ತಿ ಗೆಲ್ಲಬಹುದು, ಒಬ್ಬ ಭ್ರಷ್ಟ ವ್ಯಕ್ತಿ ಸೋಲ್ಬಹುದು. ಸೊ ಪ್ಲೀಸ್ ಕಮ್ ಅಂಡ್ ವೋಟ್. ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ ಗೌಡ. ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂದರೆ ನಮ್ಮ ದೇಶ ಭಾರತ. ಆ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ ಏಪ್ರಿಲ್ 26ನೇ ತಾರೀಕು ಹಾಗೂ ಮೇ 7ನೇ ತಾರೀಕು 2 ಹಂತದಲ್ಲಿ. ಆ್ಯಂಡ್ ಈ ದೇಶ ನಮಗೆ ಕೊಟ್ಟಿರೋ ಒಂದು ಹಕ್ಕು, ಚುನಾವಣೆ ಹಕ್ಕಂದರೆ ವೋಟಿಂಗ್. ಸೊ ಪ್ರತಿಯೊಬ್ಬರು ಹೋಗಿ ನಿಮ್ಮ ಹಕ್ಕನ್ನು ನೀವು ನಿರ್ವಹಿಸಿ, ಬಿ ಅ ವೆರಿ ರೆಸ್ಪಾನ್ಸಿಬಲ್ ಸಿಟಿಸನ್. ಹೋಗಿ ಎಲ್ಲರೂ ವೋಟ್ ಮಾಡಿ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಎಲ್ರೂ ನಿಮ್ಮ ಹಕ್ಕನ್ನು ಚಲಾಯಿಸಿ, ಮರೀದೆ ಮತದಾನ ಮಾಡಿ. ಈ ಹಕ್ಕನ್ನು ಖಂಡಿತವಾಗ್ಲೂ ಬಿಟ್ಕೊಡ್ಬೇಡಿ. ನಿಮ್ಮ ಮತ ತುಂಬಾ ಅಮೂಲ್ಯವಾದದ್ದು.